ಹಾಯ್ ಆಲ್, ಎಲ್ರಿಗೂ ಆಯುಧ ಪೂಜೆ ಹಾಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ಇನ್ನು ಇದು ಆಯುಧ ಪೂಜೆ ದಿನದ್ದು ಲಾಗ್ ಆಗಿರುತ್ತೆ. ನನಗೆ ನಿನ್ನೆ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಕೊಳ್ಳೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಬೆಳಗ್ಗೆ ಮಾರ್ನಿಂಗ್ ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡಿಕೊಂಡು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋದ್ರಲ್ಲೇ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಹಂಗಾಗಿ ಇವತ್ತು ಅಪ್ಲೋಡ್ ಮಾಡ್ಕೊತಾ ಇದ್ದೀನಿ. ಇನ್ನು ನಾವು ಬಂಡೆ ಕೆಲಸ ಮಾಡಿಸೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನೆಲ್ಲ ಒಳಗಡೆನೇ ಇಟ್ಟು ಪೂಜೆ ಮಾಡ್ತೀವಿ ನಾವು. ಅದಕ್ಕೆ ಲೇಬರ್ಸ್ ಬಂದು ನೀವು ಒಳಗಡೆ ಕಳಶ ಎಲ್ಲ ಪೂಜೆ ಮಾಡಿ ರೆಡಿ ಮಾಡಿಕೊಡವ, ನಾನು ಮಿಕ್ಕಿದ್ದೆಲ್ಲ ಜೋಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಹಂಗಾಗಿ ಮಾಡಿಕೊಡ್ತಾಯಿದ್ದೀನಿ. ಪಾಪ ಅವರು ತುಂಬ ದೂರ ಹೋಗಬೇಕಿದೆ, ಬೇಗ ಬೇಗ ಮಾಡಿಕೊಟ್ರೆ ಅವರು ಬೇಗ ಹೋಗಿ ಊರು ಸೇರ್ಕೋಬೋದು. ನಾನು ಹಬ್ಬಿ ಹೊರಗಡೆ ವೆಹಿಕಲ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ. ಎರಡೂ ಕಡೆ ಒಟ್ಟಿಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ನನಗಿಷ್ಟು ರೆಡಿ ಮಾಡೋಕ್ಕೆ ಹೇಳಿಬಿಟ್ಟು ಲೇಬರ್ಸ್ ಬಂಡೆ ಹತ್ರ ಹೋಗಿದ್ರು ಪೂಜೆ ಮಾಡ್ಕೊಂಡು ಬರೋದಕ್ಕೆ ಅಂತ ಹೇಳಿ. ನಾನು ಅವ್ರಿಗಿತ್ತಿ ಮಕ್ಕಳೆಲ್ಲ ಸ್ವೀಟ್ಸ್ ಮತ್ತು ಬಟ್ಟೆಗಳು ತೊಗೊಬಂದಿದ್ವು ಲೇಬರ್ಸ್ಗೆ, ಒಂದು 9 ಜನಕ್ಕೆ. ಸೊ ಅವ್ರದ್ದೆಲ್ಲ ಬಟ್ಟೆಗಳನ್ನ ಜೋಡಿಸ್ಕೊತಿದ್ದಾರೆ, ಯಾರಿಗೆ ಯಾವ್ದು ಕೊಡಬೇಕು ಅಂತ ಹೇಳಿ. ನೋಡಿ ಎಷ್ಟು ನೀಟಾಗಿ ಜೋಡಿಸಿದ್ದಾರೆ. ನಾನೇ ಜೋಡಿಸ್ತೀನಿ ಅಂತ ಹೇಳಿದೆ, ಬಟ್ ಅದು ಉಳಿಗಳೆಲ್ಲ ತುಂಬ ಶಾರ್ಪ್ ಇರುತ್ತೆ, ಬೇಡ ಕಣವ ನಾವೇ ಜೋಡಿಸ್ಕೊತೀವಿ ಅಂತ ಹೇಳಿ ಅವರೇ ಜೋಡಿಸ್ಕೊಂಡ್ರು. ಅವರು ಯಾವಾಗ ಹಬ್ಬ ಮಾಡಿದಾಗೂ ಮೇಣದ ಬತ್ತಿ ಅಂಟಿಸೋದ್ರಿಂದನೇ ಮೊದಲು ಶುರು ಮಾಡ್ತಾರೆ, ಯಾಕೆ ಅಂತ ಗೊತ್ತಿಲ್ಲ. ಇನ್ನು ಅವ್ರವ್ರ ಕಡೆ ಎಲ್ಲ ಹೀಗೆ ಮೇಣದ ಬತ್ತಿಯಿಂದನೇ ಮಾಡೋದಂತೆ, ದೀಪನೇ ಹಚ್ಚಲ್ಲ ಅಂತೆ ಆ ಕಡೆ, ಮೇಣದ ಬತ್ತಿಗಳಿಂದನೇ ಮಾಡೋದಂತೆ. ಸೊ ನಾವು ನಮ್ಮ ಕಡೆ ಈ ಥರ ದೀಪ ಎಲ್ಲ ಅಂಟಿಸ್ಕೊಳ್ತೀವಿ. ಅವರು ಅದೇ ಹೇಳಿದ್ರು, ನೀನು ದೀಪ ಎಲ್ಲ ಅಂಟಿಸಿ ಪೂಜೆ ಮಾಡ್ಕೊಳ್ಳವ, ನಾನು ಆಮೇಲೆ ಮಾಡ್ಕೊಳ್ತೀವಿ ನಾವು ಅಂತ. ಸೊ ನಾನು ಹಾಗೆ ಮಾಡಿಕೊಟ್ಟೆ. ಬಂದೂಕ ಒಂದು ಹೊರಗಡೆನೇ ಸೇರ್ಕೊಂತು, ಮಿಕ್ಕಿದ್ದೆಲ್ಲ ನೀಟಾಗಿ ಪೂಜೆ ಆಯಿತು. ಬಂದೂಕ ಒಂದು ಹೊರಗಡೆನೇ ಸೇರಿಕೊಂಡಿದೆ. ಇನ್ನೆಲ್ಲಿ ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಏನು ಮಾಡಿದ್ದಾರೆ ನೋಡೋಣ ಅಂತ ಹೇಳಿ ಬಂದೆ. ಚೆನ್ನಾಗಿ ಮಾಡಿದ್ದಾರೆ. ಹೂಗಳಂತೂ ತುಂಬ ರೇಟ್ ಜಾಸ್ತಿ ಇತ್ತು ಎಲ್ಲ ಸಲಕ್ಕಿಂತನೂ. ಹುಲಿಯೂರು ದುರ್ಗದಲ್ಲಂತೂ ಚೆನ್ನಾಗಿರೋದು ಹಾರಗಳೆಲ್ಲ ಏನೂ ಸಿಗಲೇ ಇಲ್ಲ ನಮಗೆ. ಕೊನೆಗೆ ಹೋಗಿ ಕುಣಿಗಲಿಂದ ತೊಗೊಂಡು ಬಂದ್ವಿ. ಇವರೆಲ್ಲ ನಮ್ಮ ಲೇಬರ್ಸ್ ಆ್ಯಕ್ಚುಲಿ. ಪೂಜೆ ಎಲ್ಲ ಮುಗೀತಲ್ಲ, ಸೊ ಬಟ್ಟೆ ಕೊಟ್ವಿ, ಬಟ್ಟೆ ಎಲ್ಲ ಹಾಕ್ಕೊಂಡು ಊಟ ಮಾಡಿಕೊಂಡು ಇನ್ನೇನು ಹೊರಡ್ತಾರೆ ಅಂತ ಹೇಳಿ ಅವ್ರು ಹೊರಡೋ ಟೈಮ್ಗೆ ನಾವು ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಹೊರಟ್ವು. ಅಷ್ಟಲ್ಲಿ ಇನ್ನೇನು ಈವ್ನಿಂಗ್ ಆಯ್ತಲ್ಲ, ಹುಲಿಯೂರಮ್ಮನ ದೇವಸ್ಥಾನಕ್ಕೆ ಅಂತ ಬಂದವು. ಇದಿರೋದು ಹಳೆ ಊರಲ್ಲಿ ಹಳೆಯೂರಮ್ಮನ ದೇವಸ್ಥಾನ ಅಂತ ಕರೀತಾರೆ. ಬಟ್ ಏನಕ್ಕೆ ಹೊರಗಡೆ ಹುಲಿಯೂರಮ್ಮ ಅಂತ ಬೋರ್ಡ್ ಹಾಕಿದಾರೋ ಗೊತ್ತಿಲ್ಲ. ಇವತ್ತು ಫ್ರೀನೇ ಇತ್ತು ಆ್ಯಕ್ಚುಲಿ, ತುಂಬ ರಶ್ ಇರುತ್ತೆ ಅಂದ್ಕೊಂಡು ಬಂದ್ವಿ, ಬಟ್ ಫ್ರೀ ಇತ್ತು. ದರ್ಶನ ಕೂಡ ಚೆನ್ನಾಗಾಯಿತು. ಅಮ್ಮನಂತೂ ನೋಡ್ತಾ ಇದ್ದರೆ 2 ಕಣ್ಣು ಸಾಲಲ್ಲ ಅಂತಾರಲ್ಲ, ಆ ಥರ ಕಾಣ್ತಾ ಇದ್ಲು. ಎದ್ದು ಬರ್ತಿದ್ದಾಳೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಹುಲಿಯೂರಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಇದಿರೋದು ಹುಲಿಯೂರು ದುರ್ಗದಲ್ಲಿ. ಇಲ್ಲೂ ಚೆನ್ನಾಗಿ ಮಾಡ್ತಾರೆ, ಬನ್ನಿ ಇದೆಲ್ಲ ಪೂಜೆ ಮಾಡಿ. ಸೊ ಅಲ್ಲೂ ನೋಡ್ಕೊಂಡು ಬಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.